ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್. ಸೊ ಇವತ್ತಿನ ದಿನ ಏನಪ್ಪ ಅಂತ ಬಂದರೆ ವೇದಗಳ ಕಾಲದ ನಾಗರಿಕತೆಗಳ ಬಗ್ಗೆ ನೋಡ್ತಗೊಂಡು. ಸೊ ಈ ಹಿಂದಿನ ಕ್ಲಾಸಲ್ಲಿ ಏನೇನು ನೋಡ್ತಾ ಇದ್ದೀವಿ ಅಂದರೆ ನಾಗರಿಕತೆಗಳ ಬಗ್ಗೆ ಕಂಪ್ಲೀಟಾಗಿ ನೋಡಿದ್ವಿ. ಸೊ ದಯವಿಟ್ಟು ಯಾರೆಲ್ಲ ನೋಡಿಲ್ಲ ಹೋಗಿ ನೋಡ್ಕೊಬನ್ನಿ, ಏಕೆಂದರೆ ಫುಲ್ಲು ಇನ್ಫಾರ್ಮೇಷನ್ ಇದೆ. ಅದನ್ನು ನೀವು ನೋಟ್ ಮಾಡ್ಕೊಂಡು ರಿವೈಸ್ ಮಾಡೋಕ್ಕೆ ತುಂಬ ಹೆಲ್ಪ್ ಆಗುತ್ತೆ. ದಯವಿಟ್ಟು ಆ ವಿಡಿಯೋ ನೋಡ್ಕೊಂಡು ಬನ್ನಿ. ಅದರ ಮುಂದುವರೆದ ಭಾಗ ಯಾವುದಾಗಿರುತ್ತೆ, ಇವತ್ತಿಂದು ವೇದಗಳ ಕಾಲದ ನಾಗರಿಕತೆ ಆಗಿರುತ್ತೆ. ಸೊ ಇದು ಯಾವಾಗ ಸ್ಟಾರ್ಟ್ ಆಯಿತು ಮತ್ತು ಯಾವಾಗ ಎಂಡ್ ಆಯಿತು ಅಂದರೆ BC 1500 700 ತನಕ ನಡೆಯಿತು. ಸೊ ನೆಕ್ಸ್ಟ್ ಇದನ್ನ ಇಂಗ್ಲೀಷಲ್ಲಿ ವೇದಿಕ್ ಸಿವಿಲೈಸೇಷನ್ ಅಂತ ಕೂಡ ಕರಿತಾ ಹೋಗ್ತೀವಿ. ಸಿಂಧೂ ನದಿ ನಾಗರಿಕತೆಯ ನಂತರ ಭಾರತದಲ್ಲಿ ಬೆಳವಣಿಗೆಗೆ ಹೊಂದಿದ ನಾಗರಿಕತೆ ಇತ್ತು. ಸೊ ಸಿಂಧೂ ನದಿ ನಾಗರಿಕತೆ ಆದ ನಂತರ ಬಂದಿರತಕ್ಕಂಥ ನಾಗರಿಕತೆ ಯಾವುದು ಅಂದರೆ ವೇದಗಳ ಕಾಲದ ನಾಗರಿಕತೆ. ಸೊ ಆರ್ಯರು ಈ ನಾಗರಿಕತೆಯನ್ನು ಸ್ಥಾಪಿಸಿದರು. ಸೊ ಆರ್ಯರು ಏನು ಮಾಡಿರ್ತಾರೆ, ಈ ಒಂದು ವೇದಗಳ ಕಾಲದ ನಾಗರಿಕತೆಯನ್ನು ಸ್ಥಾಪನೆ ಮಾಡಿರ್ತಾರೆ. ಸೊ ಆರ್ಯರು ಮೂಲತಃ ಮಧ್ಯ ಏಷ್ಯಾದ ಕ್ಯಾಸ್ಪಿಯನ್ ಸಮುದ್ರ ಪ್ರದೇಶದ ಅಲೆಮಾರಿ ದನಗಾಯಿಗಳಾಗಿರ್ತಾರೆ. ಸೊ ಆರ್ಯದವರು ಮೂಲತಃ ಯಾವುದು ಅಂದರೆ ಮಧ್ಯ ಏಷ್ಯಾದ ಕ್ಯಾಸ್ಪಿಯನ್ ಎಂಬ ಸಮುದ್ರ ಪ್ರದೇಶದಲ್ಲಿ ಅವರು ಇರ್ತಾರೆ. ಅವರು ಅಲೆಮಾರಿಯಾಗಿ ದನಗಾಯಿಗಳಾಗಿರ್ತಾರೆ. ಸೊ ನೆಕ್ಸ್ಟು ಆರ್ಯರು BC 1700 ವಾಯುವ್ಯ ಮತ್ತು ಉತ್ತರ ಭಾರತದ ಮೇಲೆ ದಾಳಿ ಮಾಡಿದಾಗ ದ್ರಾವಿಡರು ಬಂದು ದಕ್ಷಿಣ ಭಾರತಕ್ಕೆ ನಿಲ್ಲಿಸ್ತಾ ಹೋಗ್ತಾರೆ. ಸೊ ಈಗ ಇತಿಹಾಸಕಾರರು ಮತ್ತು ಪ್ರತಿಪಾದಿಸಿದ ಆರ್ಯರ ಮೂಲ ಯಾವುದು ಅಂತ ನೋಡ್ತಾ ಹೋಗೋದಾದ್ರೆ, ಸೊ ದಯಾನಂದ ಸರಸ್ವತಿಯವರು ಪ್ರತಿಪಾದಿಸಿದ ಆರ್ಯದ ಮೂಲ ಯಾವುದು ಅಂದರೆ ಟಿಬೆಟ್ ಅಂತ ಹೇಳ್ತೀವಿ. ಸೊ ಇದು ಸತ್ಯಾರ್ಥ ಪ್ರಕಾಶ ಕೃತಿಯಲ್ಲಿ ಕಂಡುಬರ್ತಕ್ಕಂಥದ್ದು. ನೆಕ್ಸ್ಟ್ ಬಾಲಗಂಗಾಧರ ತಿಲಕ್ ಅಂತ ಬಂದರೆ ಉತ್ತರದ ಧ್ರುವ ಅಂತ ಹೇಳ್ತೀವಿ. ವಿವೇಕಾನಂದ ಅಂತ ಬಂದರೆ ಭಾರತ ಈಸ್ಟ್ ಆ್ಯಂಡ್ ವೆಸ್ಟ್ ಕೃತಿಯಲ್ಲಿ ಅಂತ ಹೇಳ್ತೀವಿ. ನೆಕ್ಸ್ಟು ರಾಜ ಬಲಿಪಂಡೆ ಅಂತ ಬಂದರೆ ಮಧ್ಯ ಭಾರತ ಅಂತ ಹೇಳ್ತೀವಿ. ನೆಕ್ಸ್ಟು ಮ್ಯಾಕ್ಸ್ ಮುಲ್ಲರ್ ಅಂತ ಬಂದರೆ ಮಧ್ಯ ಏಷ್ಯಾ ಅಂತ ಕೂಡ. ಆರ್ಯರು ಬದುಕಿ ಬಾಳಿದ ಗಂಗಾ ಯಮುನಾ ನದಿಯ ದೋಹ ಪ್ರದೇಶವನ್ನು ಉತ್ತರ ಭಾರತ ಆರ್ಯವರ್ತ ಅಂತ ಹೇಳ್ತೀವಿ. ಸೊ ನೆಕ್ಸ್ಟು ಆರ್ಯ ಎಂದರೆ ಕುಲೀನ ಅಂದರೆ ಒಡೆಯ ಎಂದರ್ಥ. ಇದು ಕೃಷಿ ಅವಲಂಬಿತ ಆಗಿರ್ತಕ್ಕಂಥದ್ದು. ನೆಕ್ಸ್ಟು BC 1500 1000 ಗಂಟ ಋಗ್ವೇದ ಕಾಲ ಇತ್ತು. ನೆಕ್ಸ್ಟು BC 1000 700 ಗಂಟ ಉತ್ತರ ವೇದ ಕಾಲ ಒಳಗೊಂಡಿತ್ತು. ಸೊ ನೆಕ್ಸ್ಟು ವೈದಿಕ ಸಾಹಿತ್ಯ ಬಗ್ಗೆ ನೋಡ್ತಾ ಅಂದರೆ ವೇದಿಕ್ ಲಿಟ್ರೇಚರ್ ಅಂತ ಕೂಡ ಕರೀತಾ ಹೋಗ್ತಾರೆ. ಇದು ಸಂಸ್ಕೃತ ಭಾಷೆಯಲ್ಲಿ ರಚನೆ ಆಗಿರ್ತಕ್ಕಂಥದ್ದು. ಈ ಒಂದು ವೈದಿಕ ಸಾಹಿತ್ಯ ಅನ್ನತಕ್ಕಂಥದ್ದು ಸಂಸ್ಕೃತ ಭಾಷೆಯಲ್ಲಿ ರಚನೆ ಆಗಿದೆ. ಸೊ ರಚಿಸಿದವರು ಯಾರು ಅಂದರೆ ವಿಶ್ವಾಮಿತ್ರ, ಭಾರದ್ವಾಜ, ಕಣ್ವ, ವಸಿಷ್ಠ ನಾರಾಯಣ, ವಸುದೇವ, ಖಗಾದ ಕಶ್ಯಪ ಅಂತ ಹೇಳ್ತೀವಿ. ಸೊ ಇದು ಬಾಯಿಯಿಂದ ಬಾಯಿಗೆ ಬೆಳೆದು ಬಂದ ಸಾಹಿತ್ಯ ಅಂತ ಹೇಳ್ತೀವಿ. ಅಂದರೆ ಜನಪದ ಕಲೆಗಳ ಥರ ಬಾಯಿಯಿಂದ ಬಾಯಿಗೆ ಬೆಳೆದು ಬಂದ ಸಾಹಿತ್ಯ ಅಂತ ಹೇಳ್ತೀವಿ. ಇದನ್ನು ಗುಪ್ತರ ಕಾಲದಲ್ಲಿ ಲಿಖಿತ ಅಂದರೆ ಗ್ರಂಥ ರೂಪದಲ್ಲಿ ಸಂಗ್ರಹಿಸಲಾಯಿತು. ಯಾರ ಕಾಲದಲ್ಲಿ? ಗುಪ್ತರ ಕಾಲದಲ್ಲಿ. ವೇದ ಎಂಬ ಪದವು ವಿದ್ ಎಂಬ ಪದದಿಂದ ಬಂದಿದೆ. ವಿದ್ ಅಂದರೆ ಏನಂದರೆ ಜ್ಞಾನ ಅಂತ, ವಿಜ್ಞಾನ ಅಂತ ಹೇಳ್ತೀವಿ, ವಿದ್. ಸೊ ಇಲ್ಲಿ ನಾವು ವೈದಿಕ ಸಾಹಿತ್ಯದಲ್ಲಿ ಎರಡು ರೀತಿ ನೋಡ್ತೀವಿ. ಒಂದು ಶ್ರುತಿ ಮತ್ತು ಸ್ಮೃತಿ ಅಂತ ಹೇಳ್ತೀವಿ. ಸೊ ಶ್ರುತಿ ಅಂತ ಬಂದಾಗ ವೇದಗಳು, ಬ್ರಾಹ್ಮಣಕಗಳು, ಅರಣ್ಯಕಗಳು, ಉಪನಿಷತ್ಗಳು ಅಂತ ಹೇಳ್ತೀವಿ. ಅದೇ ಸ್ಮೃತಿ ಅಂತ ಬಂದರೆ ವೇದಾಂಗಗಳು, ಶಾಸ್ತ್ರಗಳು, ಉಪವೇದಗಳು, ಪುರಾಣಗಳು, ತಂತ್ರಗಳು ಮತ್ತು ಮಹಾಕಾವ್ಯಗಳು ಅಂತ ಹೇಳ್ತೀವಿ. ವೇದಗಳು ಅಂತ ಬಂದರೆ ಋಗ್ವೇದ. ಸೊ ಋಗ್ವೇದ ಅಂತ ಬಂದರೆ ಬುಕ್ ಆಫ್ ಹಿಮ್ಸ್ ಅಂತ ಹೇಳ್ತೀವಿ. ಇದು ಮೊದಲ ವೇದ ಅಂತ ಹೇಳ್ತೀವಿ. ಸೊ ವೆರಿ ಇಂಪಾರ್ಟೆಂಟ್, ಋಗ್ವೇದ ಅನ್ನೋದೇ ಮೊದಲ ವೇದ ಆಗಿರುತ್ತೆ. ಇದು ಬೇಸಿಕ್ ಕ್ವಶನ್ ಕಾಂಪಿಟೇಟಿವ್ ಎಕ್ಸಾಮಲ್ಲಿ. ಫಸ್ಟ್ ಟೆಸ್ಟಮೆಂಟ್ ಆಫ್ ಮ್ಯಾನ್ಕೈಂಡ್ ಅಂತ ಹೇಳ್ತೀವಿ, ಅಂದರೆ ಮನುಕುಲದ ಪ್ರಥಮ ಗ್ರಂಥ ಅಂತ ಹೇಳ್ತೀವಿ. ಇದು ಮ್ಯಾಕ್ಸ್ ಮುಲ್ಲರ್ ಅವರು ಕರೆದಿರ್ತಕ್ಕಂಥದ್ದು. ಈ ಋಗ್ವೇದ ಎಂಬುವಂಥದ್ದು ಮನುಕುಲದ ಪ್ರಥಮ ಗ್ರಂಥ ಅಂತ ಹೇಳಿದ್ದಾರೆ. ಸೊ ನೆಕ್ಸ್ಟು ಶ್ಲೋಕಗಳು ಅಂತ ಬಂದರೆ 1028 ಶ್ಲೋಕಗಳಿದೆ. ಇದು ವೆರಿ ಇಂಪಾರ್ಟೆಂಟ್. ನೆಕ್ಸ್ಟು ಮಂಡಳಗಳು ಅಂತ ಬಂದರೆ 10 ಇದೆ. ಸೊ ನೆಕ್ಸ್ಟು ಹಳೆಯ ಮಂಡಳ ಅಂತ ಬಂದರೆ 2 ಮತ್ತು 7ನೇದಾಗಿತ್ತು. ಹೊಸ ಮಂಡಳ ಅಂತ ಬಂದರೆ 1ನೇದು ಮತ್ತು 10ನೇದಾಗಿರ್ತಕ್ಕಂಥದ್ದು. ರಚನೆಯಾದ ಅವಧಿ ಅಂತ ಬಂದರೆ BC 1500 1000 ಗಂಟ. 3ನೆಯ ಮಂಡಳದಲ್ಲಿ ವಿಶ್ವಾಮಿತ್ರನು ರಚಿಸಿದ ಗಾಯತ್ರಿ ಮಂತ್ರವಿದೆ. ಸೊ ವೆರಿ ಇಂಪಾರ್ಟೆಂಟ್, ಗಾಯತ್ರಿ ಮಂತ್ರದ ಬಗ್ಗೆ ಕೇಳ್ತೇನೆ. ಎಷ್ಟೊಂದು ಸಲ ಯಾವ ರೀತಿ ಕೇಳಿದಾನೆ, ಗಾಯತ್ರಿ ಮಂತ್ರ ಎಂಬುದು ಯಾವ ವೇದಕ್ಕೆ ಸಂಬಂಧಿಸಿದೆ ಅಂತ ಕೇಳ್ತೇನೆ. ಸೊ ದಯವಿಟ್ಟು ಇದನ್ನ ನೋಡ್ಕೊಳ್ಳಿ. ಋಗ್ವೇದಕ್ಕೆ ಸಂಬಂಧಿಸಿರ್ತಕ್ಕಂಥದ್ದು. ಯಾರಪ್ಪ ರಚಿಸಿದ್ದು ಅಂದರೆ ವಿಶ್ವಾಮಿತ್ರ ಅಂತ ಹೇಳ್ತೀವಿ. ಇದು 3ನೇ ಮಂಡಳದಲ್ಲಿ ಕಂಡುಬರ್ತಕ್ಕಂಥದ್ದು. ಇದು ಸೂರ್ಯನ ತಾಯಿ ಸಾವಿತ್ರಿ ದೇವಿಯ ಪಠಣೆ ಅಂತ ಹೇಳ್ತೀವಿ. ಸೊ ನೆಕ್ಸ್ಟು 10ನೇ ಮಂಡಳದಲ್ಲಿ ಪುರುಷ ಸೂತ್ಕ ಮತ್ತು ಇದು ಚತುರ್ವರ್ಣ ವಿವರಣ ಜಾತಿ ಪದ್ಧತಿ ಬಂದಿರ್ತಕ್ಕಂಥ ಇದ್ರಲ್ಲಿ. ಸೊ ಯಜುರ್ವೇದದ ಬಗ್ಗೆ ನೋಡ್ತಾ ಹೋದರೆ ಇದನ್ನ ಬುಕ್ ಆಫ್ ಸ್ಯಾಕ್ರಿಫೈಸ್ ಅಂತ ಕೂಡ ಕರೀತಾ ಹೋಗ್ತಾರೆ. ಇದನ್ನ ಯಜ್ಞ ಯಾಗದಿಗಳ ಆಚರಣೆ ಕುರಿತು ವಿವರಣೆಯನ್ನು ಮಾಡ್ತಾ ಹೋಗ್ತದೆ. ಸೊ ಇದು 1984 ಅಂದರೆ 1984 ಪದ್ಯಗಳಿವೆ. ಇದು 40 ಅಧ್ಯಾಯಗಳಿವೆ. ಶಾಖೆಗಳು ಅಂತ ಬಂದರೆ 2 ಇವೆ. ಒಂದು ಕೃಷ್ಣ ಯಜುರ್ವೇದ,
ಅದರಲ್ಲಿ ಯಜ್ಞಗಳ ವಿವರಣೆ ನೋಡ್ತಾ ಹೋಗ್ತಾರೆ. ನೆಕ್ಸ್ಟು ಶುಕ್ಲ ಯಜುರ್ವೇದ ಅಂತ ಹೇಳ್ತೀವಿ, ಇದು ಯಾಗಗಳ ವಿವರಣೆ. ಸೊ ಶುಕ್ಲ ಅಂತ ಬಂದರೆ ಯಾಗಗಳ ವಿವರಣೆ ನೀಡ್ತಾ ಹೋಗ್ತದೆ. ಕೃಷ್ಣಗಳಂತ ಬಂದರೆ ಕೃಷ್ಣ ಯಜುರ್ವೇದ ಅಂತ ಬಂದರೆ ಯಜ್ಞಗಳಂತ ಹೇಳ್ತಾ ಹೋಗ್ತೀವಿ. ಸೊ ಎಷ್ಟು ಅಧ್ಯಯನ ಇದೆ? 40 ಇದೆ. ಶಾಖೆ 2 ಇದೆ. ನೆಕ್ಸ್ಟು ಪದ್ಯಗಳು ಅಂತ ಬಂದರೆ 1984 ಇದೆ. 1984 ಇದೆ. ನೆಕ್ಸ್ಟು ಸಾಮವೇದ ಅಂದರೆ ಬುಕ್ ಆಫ್ ಮೆಲೋಡಿ ಅಂತ ಹೇಳ್ತೀವಿ. ಇದು ಸಾಮನ್ ಅಂದರೆ ಸಂಗೀತ ಎಂದರ್ಥ. ಸೊ ವೆರಿ ಇಂಪಾರ್ಟೆಂಟ್. ಎಷ್ಟೊಂದು ಸಲ ಕ್ವಶನ್ ಕೇಳಿದ್ದಾನೆ. ಸಂಗೀತಕ್ಕೆ ಸಂಬಂಧಿಸಿದ ವೇದ ಯಾವುದು ಅಂದರೆ ಸಾಮವೇದ. ಇದು ಗಾಯನ ಗ್ರಂಥವಾಗಿದ್ದು ಸಂಗೀತದ ಪ್ರಸ್ತಾಪವಿದೆ. ಇದು ಶುಕ್ಲಗಳು ಎಷ್ಟಿದೆ ಅಂತ ಬಂದರೆ 1810 ಶುಕ್ಲಗಳಿವೆ. ನೆಕ್ಸ್ಟು ಅಥರ್ವಣ ವೇದ ಅಂತ ಬಂದರೆ ಇದು ಮಾಟ ಮಂತ್ರಗಳ ವಿವರಣೆ. ವೆರಿ ಇಂಪಾರ್ಟೆಂಟ್ ಫ್ರೆಂಡ್ಸ್. ಮಾಟ ಮಂತ್ರಗಳ ವಿವರಣೆ ಆಗಿರ್ತಕ್ಕಂಥದ್ದು ಯಾವುದು ಅಂದರೆ ಅಥರ್ವಣ ವೇದ ಅಂತ ಹೇಳ್ತೀವಿ. ರಚನೆ ಯಾವಾಗ ಅಂತ ಬಂದರೆ ಅಥರ್ವ ಮಹರ್ಷಿಯವರು ರಚನೆ ಮಾಡಿರ್ತಕ್ಕಂಥದ್ದು. ಇದು ಮೂಲತಃ ಈ ವೇದದಿಂದ ಆಯುರ್ವೇದ ಹುಟ್ಟಿಕೊಂಡಿರ್ತು. ಸೊ ಎಷ್ಟೊಂದು ಸಲ ಕೇಳಿದ್ದಾನೆ ಆಯುರ್ವೇದ ಎಂಬತಕ್ಕಂಥದ್ದು ಯಾವ ವೇದದಿಂದ ಹುಟ್ಟಿದೆ ಅಂದರೆ ಅಥರ್ವಣ ವೇದ ಅಂತ ಹೇಳ್ತೀವಿ. ನೆಕ್ಸ್ಟು ಬ್ರಾಹ್ಮಣಕಗಳು ಅಂತ ಬಂದರೆ ವೇದಗಳ ಶ್ಲೋಕಗಳ ಮೇಲೆ ರಚಿಸಿದ ವ್ಯಾಖ್ಯಾನಗಳನ್ನು ಬ್ರಾಹ್ಮಣಗಳು ಎನ್ನುವರು. ಸೊ ಇದರಲ್ಲಿ ಋಗ್ವೇದ ಅಂತ ಬಂದರೆ ಐತ್ರೇಯ ಮತ್ತು ಕೌಶಿತಕಿ ಮತ್ತು ಸಂಖ್ಯಾನ. ಯಜುರ್ವೇದ ಅಂತ ಬಂದರೆ ಕರ್ಷ್ಣಕ ಮತ್ತು ಕಪಿಲಾಷ್ಟಿತ. ಸೊ ಇದೆಲ್ಲ ಅಷ್ಟೊಂದೇನು ಇಂಪಾರ್ಟೆಂಟ್ ಅಲ್ಲ ಫ್ರೆಂಡ್ಸ್. ಜಸ್ಟ್ ನೀವು ರೆಫರೆನ್ಸ್ಗೆ ನೋಡ್ಕೊಂಡಿರಿ, ಇದೇನು ಅಷ್ಟೊಂದೇನು ಇಂಪಾರ್ಟೆಂಟ್ ಆಗಿರಲ್ಲ. ಸಾಮವೇದ ಅಂತ ಬಂದರೆ ಪಂಚಮಿಸ, ಸದ್ದಿಸ, ನೆಕ್ಸ್ಟು ಜೈಮಿನಿಯ. ಅಥರ್ವಣ ವೇದ ಅಂತ ಬಂದರೆ ಗೋಪತ್ ಅಂತ ಇಷ್ಟೊಂದೆಲ್ಲ ಬರುತ್ತೆ. ಇದೇನು ಇಂಪಾರ್ಟೆಂಟ್ ಆಗಿಲ್ಲ ಮತ್ತು ಎಲ್ಲೂ ಎಕ್ಸಾಮಲ್ಲಿ ಕೇಳಿಲ್ಲ ಅಷ್ಟೊಂದು. ಅರಣ್ಯಕಗಳು ಅಂತ ಬಂದರೆ ಇವು ಅರಣ್ಯಗಳಲ್ಲಿ ರಚನೆಯಾಗಿದ್ದು ಬ್ರಾಹ್ಮಣಕಗಳ ಮೇಲಿನ ಉಪಬಂಧವಾಗಿರ್ತಕ್ಕಂಥದ್ದು. ಸೊ ಇದರಲ್ಲಿ ಉಪನಿಷತ್ ಅಂತ ಬಂದರೆ ವೇದಾಂತಗಳು ಅಂತ ಹೇಳ್ತೀವಿ. ಇವು ಹಿಂದೂ ಧಾರ್ಮಿಕ ಗ್ರಂಥಗಳು ಅಂದರೆ ತತ್ವಶಾಸ್ತ್ರ ಅಂತ ಕೂಡ ಹೇಳ್ತಾ ಹೋಗ್ತಾರೆ. ಒಟ್ಟು 108 ಉಪನಿಷತ್ಗಳು ಇರ್ತಕ್ಕಂಥದ್ದು ಅರಣ್ಯಕಗಳಲ್ಲಿ. ಸೊ ಉಪನಿಷತ್ ಎಂಬ ಪದದಿಂದ ಬಂದಿರತಕ್ಕಂಥದ್ದು. ಉಪನಿಷದ್ ಎಂಬ ಪದದಿಂದ ಬಂದಿರತಕ್ಕಂಥದ್ದು. ಸೊ ಉಪನಿಷದ್ ಅನ್ನೋದು ಗುರುವಿನ ಬಳಿ ಕುಳಿತುಕೋ. ವೆರಿ ಇಂಪಾರ್ಟೆಂಟ್ ಫ್ರೆಂಡ್ಸ್. ಇದು ಕೂಡ ಕೇಳಿದ್ದೇನೆ. ಉಪನಿಷದ್ ಅಂದರೆ ಏನೋ ಅರ್ಥ ಅಂದರೆ ಗುರುವಿನ ಬಳಿ ಕುಳಿತುಕೋ ಅಂತ ಹೇಳ್ತಾ ಹೋಗ್ತೀವಿ. ನೆಕ್ಸ್ಟು ಪ್ರಮುಖ ಉಪನಿಷತ್ತುಗಳು ಅಂತ ಬಂದರೆ ಈಶಾವಾಸ್ಯ, ಕೋನ, ಕಟ. ಸೊ ಇವೆಲ್ಲ ಅಷ್ಟೊಂದೇನು ಇಂಪಾರ್ಟೆಂಟ್ ಆಗಿರಲ್ಲ. ಹಳೆಯ ಉಪನಿಷತ್ ಅಂತ ಬಂದರೆ ಚಾಂದೋಗ್ಯ ಮತ್ತು ಬೃಹದಾರಣ್ಯಕ ಅಂತ ಹೇಳ್ತೀವಿ. ನೆಕ್ಸ್ಟು ಮಾಂಡಕ ಉಪನಿಷತ್ನಲ್ಲಿ ಸತ್ಯಮೇವ ಜಯತೆ. ವೆರಿ ಇಂಪಾರ್ಟೆಂಟ್. ಇದು ಇಂಪಾರ್ಟೆಂಟ್ ಆಗುತ್ತೆ. ಮಂಡೋಕ ಉಪನಿಷತ್ ಎಷ್ಟೊಂದು ಸಲ ಯಾವ ರೀತಿ ಕೊಡಿದ್ದಾನೆ ಕ್ವಶನ್ ಅಂತ ಬಂದರೆ ಸತ್ಯಮೇವ ಜಯತೆ ಎಂಬ ವಾಕ್ಯ ಯಾವ ಉಪನಿಷತ್ತಿಂದ ಬಂದಿದೆ ಅಂದರೆ ಮಂಡೋಕ ಅಂತ ಹೇಳಬೇಕಾಗುತ್ತೆ. ನೆಕ್ಸ್ಟು ಚಾಬಲ ಉಪನಿಷತ್ನಲ್ಲಿ ವರ್ಗಾಶ್ರಮದ ವಿವರಣೆ ಇದೆ. ಸೊ ಇದರಲ್ಲಿ ಬ್ರಾಹ್ಮಣಚಾರ್ಯ, ಗೃಹಸ್ಥ ಮತ್ತು ವಾನಪ್ರಸ್ಥ, ಸನ್ಯಾಸ ಅಂತ ಹೇಳ್ತೀವಿ. ಸೊ ಇದು ಕೂಡ ಅಷ್ಟೊಂದೇನು ಇಂಪಾರ್ಟೆಂಟ್ ಆಗಿರಲ್ಲ. ಸೊ ನೋಡಿ ಫ್ರೆಂಡ್ಸ್, ನಾನು ಯಾವ್ಯಾವ್ದು ಇಂಪಾರ್ಟೆಂಟ್ ಅಂತ ಇದ್ದೀನಿ ಅದ್ರ ಮೇಲೆ ತುಂಬ ಫೋಕಸ್ ಮಾಡಿ. ಅದಕ್ಕೆ ಹೇಳ್ತಾರೆ ಹಿರಿಯರು ತುಸು ತಿಂದರೂ ಕಸ ತಿನ್ನಬಾರ್ದು ಅಂತ. ಸೊ ಅದಕ್ಕೆ ಎಲ್ಲ ಕೊಟ್ಟಿರ್ತಾನೆ ಅವೆಲ್ಲ ಓದ್ಕೊಂಡು ಕೂತ್ಕೊಂಡ್ರೆ ಎಕ್ಸಾಮ್ ಕ್ಲಿಯರ್ ಆಗೋದು ಕಷ್ಟ ಆಗುತ್ತೆ. ಸೊ ಏನು ಬೇಕು ಎಲ್ಲಿ ಕೇಳಿದ್ದಾನೆ ಅದಕ್ಕೆ ಹಳೆ ಪೇಪರ್ ನೀವು ರಿವೈಸ್ ಮಾಡಬೇಕಾಗುತ್ತೆ. ಅದು ರಿವೈಸ್ ಮಾಡಿದ್ರೆ ನಿಮಗೆ ಗೊತ್ತಾಗುತ್ತೆ ಯಾವ್ಯಾವ ಕ್ವಶನ್ ಎಲ್ಲೆಲ್ಲಿ ರೈಸ್ ಆಗಿದೆ ಅಂತ. ಸೊ ನೆಕ್ಸ್ಟು ಶಹಜಾನನ ಮಗನಾಗಿದ್ದ ದಾರಾಸಿಕೋ 1656ರಲ್ಲಿ ಉಪನಿಷತ್ತುಗಳನ್ನು ಮುಜಮ್ಜಲ್ ಬರಾಲೈನ್ ಎಂಬ ಹೆಸರಿನಲ್ಲಿ ಪರ್ಷಿಯನ್ ಭಾಷೆಗೆ ಭಾಷಾಂತರಿಸಿದ. ಸೊ ವೆರಿ ಇಂಪಾರ್ಟೆಂಟ್. ಈ ಒಂದು ಉಪನಿಷತ್ತುಗಳನ್ನು ಈ ಶಹಜಾನನ ಮಗನಾಗಿದ್ದ ದಾರಾಸಿಕೋ ಎಂಬುವಂತನು 1656ರಲ್ಲಿ ಮುಜಮ್ಜಲ್ ಬರಾಲೈನ್ ಎಂಬ ಹೆಸರಿನಲ್ಲಿ ಪರ್ಷಿಯನ್ ಭಾಷೆಗೆ ಭಾಷಾಂತರ ಮಾಡ್ತಾ ಹೋಗ್ತಾನೆ. ನೆಕ್ಸ್ಟು ಜೈನ ಧರ್ಮದ ಸ್ಥಾಪಕ ಮಹಾವೀರ ತಮ್ಮ ತತ್ವಗಳನ್ನು ಉಪನಿಷತ್ತುಗಳಿಂದ ಪಡೆದರು. ಸೊ ಇದು ಕೂಡ ವೆರಿ ಇಂಪಾರ್ಟೆಂಟ್ ಅಂತಲೇ ಹೇಳ್ಬೋದು. ನೆಕ್ಸ್ಟು ಉಪವೇದಗಳು ಅಂತ ಬಂದರೆ ಆಯುರ್ವೇದ, ಧನುರ್ವೇದ, ಗಂಧರ್ವ ವೇದ ಮತ್ತು ಶಿಲ್ಪವೇದ ಅಂತ ಹೇಳ್ತೀವಿ. ಸೊ ಇದೆಲ್ಲ ಅಷ್ಟೊಂದೇನು ಇಂಪಾರ್ಟೆಂಟ್ ಅಲ್ಲ, ಬಟ್ ಉಪವೇದಗಳು ಅಂತ ತಿಳ್ಕೊಳ್ಳಿ. ಆಯುರ್ವೇದ, ಧನುರ್ವೇದ, ಗಂಧರ್ವ ವೇದ ಮತ್ತು ಶಿಲ್ಪವೇದ ಅಂತ ಹೇಳ್ತೀವಿ. ಸೊ ನೆಕ್ಸ್ಟು ಅಷ್ಟದಾಯ ಅಂತ ಹೇಳ್ತೀವಿ. ಅಂದರೆ ಪಾಣಿನಿ ರಚಿಸಿದ ಇದು ಸಂಸ್ಕೃತದ ಮೊದಲ ವ್ಯಾಕರಣ ಗ್ರಂಥ ಅಂತ ಕೂಡ ಹೇಳ್ತಾ ಹೋಗ್ತೀವಿ. ಸೊ ಇದು ಮನುಸ್ಮೃತಿ ಅಂತ ಬಂದರೆ ಮನು ರಚಿಸಿದ ಭಾರತದ ಪ್ರಾಚೀನ ಗ್ರಂಥ ಅಂತ ಕೂಡ ಹೇಳ್ತಾ ಹೋಗ್ತೀವಿ. ಸೊ ನೆಕ್ಸ್ಟು ದರ್ಶನ ಶಾಸ್ತ್ರಗಳು ಅಂತ ಬಂದರೆ ಫಸ್ಟು ವೈಶೇಷಿಕ ದರ್ಶನ ಅಂತ ಹೇಳ್ತೀವಿ. ಇದು ರಚನೆ ಮಾಡಿರ್ತಕ್ಕಂಥದ್ದು ಕಣಾದ ಅಂತ ಹೇಳ್ತೀವಿ. ದೇವರನ್ನು ನಿರಾಕರಿಸಿ
ಅಣು ಸಿದ್ಧಾಂತ ಪ್ರತಿಪಾದನೆ ಅಂತ ಹೇಳ್ತಾ ಹೋಗ್ತೀವಿ. ನೆಕ್ಸ್ಟು ನ್ಯಾಯ ದರ್ಶನ ಅಂತ ಹೇಳ್ತೀವಿ. ಇದು ಗೌತಮ ಅವರು ರಚನೆ ಮಾಡ್ತಾರೆ. ದೇವರ ಸ್ವರೂಪ ಅರಿಯುವ ಕರ್ಮ ಮಾರ್ಗ ಪ್ರತಿಪಾದನೆ ಅಂತ ಹೇಳ್ತೀವಿ. ನೆಕ್ಸ್ಟು ಯೋಗ ದರ್ಶನ ಅಂತ ಹೇಳ್ತೀವಿ. ಇದು ಪತಂಜಲಿಯವರು ರಚನೆ ಮಾಡಿರ್ತಕ್ಕಂಥದ್ದು. ಯೋಗ ಮತ್ತು ಜ್ಞಾನದ ಮೂಲಕ ಮುಕ್ತಿ ಪಡೆಯುವ ಮಾರ್ಗ ಅಂತ ಹೇಳ್ತೀವಿ. ಸೊ ನೆಕ್ಸ್ಟು ಸಾಂಖ್ಯ ದರ್ಶನ ಅಂತ ಬಂದರೆ ರಚನೆ ಮಾಡಿರ್ತಕ್ಕಂಥವ್ರು ಕಪಿಲ ಅಂತ ಹೇಳ್ತೀವಿ. ಪ್ರಕೃತಿ ಮತ್ತು ಆತ್ಮಗಳ ಅಮರತ್ವ ಪ್ರತಿಪಾದನೆ ಅಂತ ಹೇಳ್ತೀವಿ. ನೆಕ್ಸ್ಟು ಪೂರ್ವ ಮೀಮಾಂಸಾ ದರ್ಶನ ಅಂತ ಹೇಳ್ತೀವಿ. ಇದನ್ನು ರಚನೆ ಮಾಡಿರ್ತಕ್ಕಂಥವ್ರು ಜೈಹಿನಿ ಅಂತ ಹೇಳ್ತೀವಿ. ಮುಕ್ತಿ ಸಾಧನೆಗೆ ಕರ್ಮ ಮಾರ್ಗದ ಪ್ರತಿಪಾದನೆ ಅಂತ ಹೇಳ್ತೀವಿ. ನೆಕ್ಸ್ಟು ಉತ್ತರ ಮೀಮಾಂಸಾ ದರ್ಶನ ಅಂತ ಹೇಳ್ತೀವಿ. ಇದು ರಚನೆ ಮಾಡಿರ್ತಕ್ಕಂಥದ್ದು ಬಾದರಾಯಣ ಅಂತ ಹೇಳ್ತೀವಿ. ವಸ್ತು ಅಸತ್ಯ ಮತ್ತು ದೇವರು ಸರ್ವಸಕ್ತ ಎಂದು ಪ್ರತಿಪಾದನೆ ಅಂತ ಹೇಳ್ತೀವಿ. ನೆಕ್ಸ್ಟು ಪುರಾಣಗಳು ಅಂತ ನೋಡ್ತಾ ಹೋದರೆ ಒಟ್ಟು 18 ಪುರಾಣಗಳಿವೆ. ಅದರಲ್ಲಿ ರಚನೆ ಮಾಡಿರ್ತಕ್ಕಂಥವ್ರು ಪುರಾಣಗಳನ್ನು ರಚನೆ ಮಾಡಿರ್ತಕ್ಕಂಥವ್ರು ಯಾರು ಅಂದರೆ ಬಂದರೆ ವೇದವ್ಯಾಸರು ಅಂತ ಹೇಳ್ತಾರೆ. ಸೊ ಇದು ತಿಳ್ಕೊಂಡಿರಿ, ಪುರಾಣಗಳನ್ನು ರಚನೆ ಮಾಡಿರ್ತಕ್ಕಂಥವ್ರು ವೇದವ್ಯಾಸರು ಅಂತೇಳಿ. ಉದಾಹರಣೆ ಅಂತ ಬಂದರೆ ವಾಯು, ಸ್ಕಂದ, ಮತ್ಸ್ಯ, ಭಾಗವಂತ, ಬ್ರಹ್ಮಾಂಡ, ವಿಷ್ಣು, ಗರುಡ ಮುಂತಾದವು. ಸೊ ಇವೆಲ್ಲ ಪುರಾಣಗಳು ಅಂತ ಹೇಳ್ತೀವಿ. ಯಾರು ರಚನೆ ಮಾಡಿರ್ತಕ್ಕಂಥದ್ದು ಅಂದರೆ ವೇದವ್ಯಾಸರು ಅಂತ ಹೇಳ್ತೀವಿ. ಮಹಾಕಾವ್ಯಗಳು ನೋಡ್ತಾ ಹೋದರೆ ರಾಮಾಯಣ. ಸೊ ವೆರಿ ಇಂಪಾರ್ಟೆಂಟ್ ಫ್ರೆಂಡ್ಸ್, ಮಹಾಭಾರತ ರಾಮಾಯಣದ ಬಗ್ಗೆನೂ ಕ್ವಶನ್ ಬರುತ್ತೆ. ಸೊ ದಯವಿಟ್ಟು ಅದ್ರ ಬಗ್ಗೆನೂ ಕೂಡ ಗಮನ ಹರಿಸಿ. ರಾಮಾಯಣ ಅಂತ ಬಂದರೆ ರಚನೆ ಮಾಡಿರ್ತಕ್ಕಂಥವ್ರು ಯಾರು? ವಾಲ್ಮೀಕಿ. ಕಾಲ ಅಂತ ಬಂದರೆ ತ್ರೇತಾಯುಗ. ಸೊ ವೆರಿ ಇಂಪಾರ್ಟೆಂಟ್, ರಚನೆ ಮಾಡಿರ್ತಕ್ಕಂಥವ್ರು ವಾಲ್ಮೀಕಿ. ಕಾಲ ಅಂತ ಬಂದರೆ ತ್ರೇತಾಯುಗ ಅಂತ ಹೇಳ್ತೀವಿ. ಶ್ಲೋಕಗಳು ಅಂತ ಬಂದರೆ 24 ಶ್ಲೋಕಗಳಿದೆ, 24,000 ಶ್ಲೋಕಗಳಿವೆ. ಇದು ಆರ್ಯರು ಮತ್ತು ಅನಾರ್ಯರ ನಡುವಿನ ಹೋರಾಟ ಅಂತ ಹೇಳ್ತೀವಿ. ಸೊ ಲಕ್ಷ್ಮಣನ ಹೆಂಡತಿ ಅಂತ ಬಂದರೆ ಊರ್ಮಿಳಾ ಅಂತ ಹೇಳ್ತೀವಿ. ನೆಕ್ಸ್ಟು ಮಹಾಭಾರತದ ಬಗ್ಗೆ ನೋಡೋಣ. ರಚನೆ ಮಾಡಿರ್ತಕ್ಕಂಥದ್ದು ವ್ಯಾಸ ಮಹರ್ಷಿ ಅಂತ ಹೇಳ್ತೀವಿ. ಕಾಲ ಅಂತ ಬಂದರೆ ದ್ವಾಪರ ಯುಗ ಅಂತ ಹೇಳ್ತೀವಿ. ಶ್ಲೋಕ ಅಂತ ಬಂದರೆ 1,00,000 ಅಂದರೆ 18 ವರ್ಷಗಳಿವೆ ಅಂತ ಹೇಳ್ತೀವಿ, ಅಂದರೆ 1,00,000 ಶ್ಲೋಕಗಳಿವೆ. ಮೂಲ ಹೆಸರು ಅಂತ ಬಂದರೆ ಜಯ ಸಂಹಿತೆ ಅಂತ ಹೇಳ್ತೀವಿ. ಇದು ಧರ್ಮ ಮತ್ತು ಅಧರ್ಮದ ನಡುವಿನ ಹೋರಾಟ ಕಥಾವಸ್ತು ಹೊಂದಿರ್ತಕ್ಕಂಥದ್ದು. ಪಾಂಡವರು 5 ಜನ ಇರ್ತಾರೆ: ಯುಧಿಷ್ಠಿರ, ಭೀಮ, ಅರ್ಜುನ, ನಕುಲ, ಸಹದೇವ. ಇವೆಲ್ಲ ಆಲ್ಮೋಸ್ಟ್ ನೀವು ತಿಳ್ಕೊಂಡಿರ್ತೀರ, ಬಟ್ ಆದರೂ ಒಂದು ಸಲ ನೋಡ್ಕೊಂಡಿರಿ, ಕಾಂಪಿಟೇಟಿವ್ ಎಕ್ಸಾಮಲ್ಲಿ ಕೇಳ್ತಾನೆ. ರಾಜಧಾನಿ ಯಾವುದಾಗಿತ್ತು ಅಂದರೆ ಇಂದ್ರಪ್ರಸ್ಥ ಆಗಬೇಕಾಯ್ತು. ಸೊ ಇದರ ಅಂತ ಆಗಿದೆ, 0 ಮಿಸ್ ಆಗಿದೆ. ಮಧ್ಯಮ ಪಾಂಡವ ಅಂತ ಬಂದರೆ ಅರ್ಜುನ ಆಗಿರ್ತಾನೆ, ಅಂದರೆ ಗಾಂಡೀವಿ ಅಂತ ಹೇಳ್ತೀವಿ. ಸೊ ಬಿಲ್ಲು ಗಾಂಡೀವ ಅಂತ ಹೇಳ್ತೀವಿ. ನೆಕ್ಸ್ಟು ಕುರುಕ್ಷೇತ್ರ ಯುದ್ಧದಲ್ಲಿ ಅರ್ಜುನನ ಸಾರಥಿ ಕೃಷ್ಣ ಆಗಿರ್ತಾನೆ. ನೆಕ್ಸ್ಟು ಹಸ್ತಿನಾಪುರ ಸಿಂಹಾಸನಕ್ಕಾಗಿ ಕೌರವರು ಮತ್ತು ಪಾಂಡವರ ಮಧ್ಯೆ ಕಲಹ ನಡೆಯುತ್ತದೆ. ಕುರುಕ್ಷೇತ್ರ ಯುದ್ಧ 18 ದಿನ ನಡೆಯಿತು. ವೆರಿ ಇಂಪಾರ್ಟೆಂಟ್, ಇದು ಕೇಳಿದ್ದಾನೆ. ಕುರುಕ್ಷೇತ್ರ ಯುದ್ಧ ಎಷ್ಟು ದಿನ ನಡೀತದೆ ಅಂದರೆ 18 ದಿನ ನಡೀತಾ. ಕುರುಕ್ಷೇತ್ರ ಯುದ್ಧ ಭೂಮಿ ಹರಿಯಾಣದಲ್ಲಿರ್ತಕ್ಕಂಥದ್ದು. ಹರಿಯಾಣದಲ್ಲಿ ಕುರುಕ್ಷೇತ್ರದ ಯುದ್ಧ ಭೂಮಿ ಕಂಡುಬರ್ತದೆ. ನೆಕ್ಸ್ಟು 100 ಜನ ಕೌರವರಿಗೆ ಇದ್ದ ಒಬ್ಬಳು ಸಹೋದರಿಯ ಹೆಸರು ದುಶ್ಯಾಲ ಅಂತ ಹೇಳ್ತೀವಿ. ನೆಕ್ಸ್ಟು ಚಕ್ರವ್ಯೂಹವನ್ನು ಸೃಷ್ಟಿಸಿದವರು ಯಾರು ಅಂದರೆ ದ್ರೋಣಾಚಾರ್ಯರು ಅಂತ ಹೇಳ್ತೀವಿ. ಚಕ್ರವ್ಯೂಹದಲ್ಲಿ ಸಿಲುಕಿ ಹತರಾದವರು ಯಾರು ಅಂದರೆ ಅಭಿಮನ್ಯು ಅಂತ ಹೇಳ್ತೀವಿ. ಸೊ ನೆಕ್ಸ್ಟು ಹೊಸ ಧರ್ಮಗಳ ಉದಯ. ಸೊ ಇದು ವೆರಿ ವೆರಿ ಇಂಪಾರ್ಟೆಂಟ್ ಅಂತಲೇ ಹೇಳ್ಬೋದು ಫ್ರೆಂಡ್ಸ್. ದಯವಿಟ್ಟು ಮಹಾಭಾರತ ರಾಮಾಯಣದ ಬಗ್ಗೆನೂ ಕೂಡ ಸ್ವಲ್ಪ ಗಮನ ಹರಿಸಿ, ಯಾಕೆಂದರೆ ಅದ್ರ ಬಗ್ಗೆ ಕ್ವಶನ್ ಕೇಳ್ತಾರೆ. ಹೊಸ ಧರ್ಮಗಳ ಉದಯ ಅಂತ ಬಂದಾಗ ಕ್ರಿಸ್ತಪೂರ್ವ 6ನೇ ಶತಮಾನದ ಕಾಲದಲ್ಲಿ ಜಾಗತಿಕ ಇತಿಹಾಸದ ಒಂದು ಪರಿವರ್ತನಾ ಯುಗ ಅಥವಾ ಹೊಸ ಧರ್ಮಗಳ ಉದಯ ಕಾಲ ಅಂತ ಹೇಳ್ತಾರೆ. ಯಾವಾಗ ಅಂದರೆ 6ನೇ ಶತಮಾನ. ವೆರಿ ಇಂಪಾರ್ಟೆಂಟ್, 6ನೇ ಶತಮಾನದಲ್ಲಿ ಈ ಒಂದು ಹೊಸ ಧರ್ಮಗಳ ಉದಯ ಆಗ್ತಾ ಹೋಗ್ತದೆ. ಈ ಕಾಲವನ್ನು ರಾಜಕೀಯ, ಸಾಮಾಜಿಕ ಮತ್ತು ಧಾರ್ಮಿಕ ಕ್ಷೇತ್ರದಲ್ಲಿ ಬದಲಾವಣೆ ಕಾಲ ಎನ್ನಲಾಗುತ್ತೆ. ಸೊ ಕ್ರಿಸ್ತಪೂರ್ವ 6ನೇ ಶತಮಾನದಲ್ಲಿ ಇಸ್ರೇಲ್ ಈಸಯ್ಯ, ಪರ್ಷಿಯಾ ಜುರಾತುಷ್ಟ, ನೆಕ್ಸ್ಟು ಚೀನಾದಲ್ಲಿ ಕನ್ಫ್ಯೂಸಿಯಸ್, ಲಾವೋಸ್ತೆ ಅಂತ ಹೇಳ್ತೀವಿ. ಭಾರತದಲ್ಲಿ ಜೈನ ಹಾಗೂ ಬೌದ್ಧ ಧರ್ಮಗಳ ಸ್ಥಾಪನೆ ಆಗಿರ್ತಕ್ಕಂಥದ್ದು. ಸೊ ಇವೆಲ್ಲ ಏನೇನು ಸ್ಥಾಪನೆ ಆಗಿತ್ತು ಅಂತ ನೋಡ್ತಾ ಹೋಗೋದು. ನೆಕ್ಸ್ಟು ಬಿಹಾರ ರಾಜ್ಯವನ್ನು ಹೊಸ ಧರ್ಮಗಳ ಉಗಮದ ತವರು ಅಂತ ಕೂಡ ಕರೀತಾ ಹೋಗ್ತಾರೆ, ತವರು ಮನೆ ಅಂತ ಕೂಡ ಕರೀತಾ ಹೋಗ್ತಾರೆ. ನೆಕ್ಸ್ಟು ಜೈನ ಹಾಗೂ ಬೌದ್ಧ ಧರ್ಮಗಳ ವೈದಿಕ ಧರ್ಮದ ವಿರುದ್ಧ ಪ್ರತಿಭಟನೆ ಆಗ್ತಾ ಹೋಗ್ತದೆ. ಸೊ ವೆರಿ ಇಂಪಾರ್ಟೆಂಟ್ ಇದರಲ್ಲಿ ಏನಪ್ಪ ಅಂದರೆ ಬಿಹಾರ ರಾಜ್ಯವನ್ನು ಹೊಸ ಧರ್ಮಗಳ ಉಗಮದ ತವರು ಮನೆ ಅಂತ ಕರೀತಾ ಹೋಗ್ತಾರೆ. ಸೊ ನೆಕ್ಸ್ಟು ಭಾರತದಲ್ಲಿ ಹೊಸ ಧರ್ಮಗಳ ಉಗಮಕ್ಕೆ ಕಾರಣ ಏನೇನು ಕಾರಣ ಅಂತ ನೋಡ್ತಾ ಹೋಗೋದಾದರೆ ವೈದಿಕ ಧರ್ಮ ತುಂಬ ಕಠಿಣ ಮತ್ತು ದುಬಾರಿಯಾಗಿರ್ತಕ್ಕಂಥದ್ದು. ಸೊ ಯಜ್ಞ ಯಾಗಾದಿಗಳು ಮತ್ತು ಮತ ಸಂಸ್ಕಾರಗಳು ವರ್ಣ ಧರ್ಮದಲ್ಲಿ ಪುರೋಹಿತತ್ವದ ಪ್ರಾಬಲ್ಯ ಅಂತ ಹೇಳ್ತೀವಿ. ನೆಕ್ಸ್ಟು ಸಂಸ್ಕೃತ ಭಾಷೆಯಲ್ಲಿದ್ದ ವೇದ ಮತ್ತು ಉಪನಿಷತ್ತಿನಲ್ಲಿದ್ದ
ತಾತ್ವಿಕ ವಿಚಾರಗಳು ಜನಸಾಮಾನ್ಯರಿಗೆ ಅರ್ಥವಾಗುತ್ತಿರಲಿಲ್ವಂತೆ. ಸೊ ಇದು ಕೂಡ ಒಂದು ಕಾರಣ ಅಂತ ಹೇಳ್ತೀವಿ. ನೆಕ್ಸ್ಟು ಯಜ್ಞಗಳ ಸಮಯದಲ್ಲಿ ಪ್ರಾಣಿ ಬಲಿಯಿಂದ ಗೋವಿನ ಸಂತತಿ ನಶಿಸಿ ಹೊರಟಿತು ಅಂತ ಹೇಳ್ತೀವಿ. ಸೊ ಅಂದರೆ ಹೋಮ ಯಜ್ಞಕೊಂಡಗಳು ಮಾಡುವಾಗ ಈ ಒಂದು ಪ್ರಾಣಿ ಬಲಿ ಕೊಡ್ತಾ ಇರೋದ್ರಿಂದ ಗೋವಿನ ಒಂದು ಸಂತತಿ ಏನಿತ್ತು ಅದು ಕಡಿಮೆ ಆಗ್ತಾಯಿತ್ತಂತೆ. ನೆಕ್ಸ್ಟು ಬ್ರಾಹ್ಮಣದ ಶ್ರೇಷ್ಠತೆ ಸಾರಲು ವರ್ಣಭೇದ ಸೃಷ್ಟಿ ಅಂದರೆ ಜಾತಿ ಪದ್ಧತಿ ಬಂದಿತ್ತು, ಅದು ಕೂಡ ಒಂದು ಕಾರಣ ಅಂತ ಹೇಳ್ತೀವಿ. ಈ ಎಲ್ಲ ಕಾರಣಗಳಿಂದ ಜನಸಾಮಾನ್ಯರಿಗೆ ದಾರಿ ಕಾಣದಾಯಿತು. ಅರಿವಿನ ದಾರಿ ಕಾಣದೆ ಜನಸಮುದಾಯ ನರಳುವಾಗ ಅರಿತು ದಾರಿ ತೋರಿಸುವ ಮಹಾಪುರುಷರು ಅವತರಿಸುತ್ತಾರೆ ಅಂತ ಹೇಳಿದ್ದಾರೆ. ಸೊ ನೆಕ್ಸ್ಟು ಧರ್ಮಗಳು ನೋಡ್ತಾ ಹೋಗೋದಾದ್ರೆ ಜೈನ ಧರ್ಮ ಅಂತ ಹೇಳ್ತೀವಿ. ಫಸ್ಟು ಇದು ಹಿಂದೂ ಧರ್ಮದ ಸುಧಾರಣಾ ಧರ್ಮ ಅಂತ ಹೇಳ್ತೀವಿ. ಸೊ ಹಿಂದೂ ಧರ್ಮದ ಸುಧಾರಣಾ ಧರ್ಮ ಯಾವುದು ಅಂದರೆ ಜೈನ ಧರ್ಮ. ವೆರಿ ಇಂಪಾರ್ಟೆಂಟ್, ಈ ಒಂದು ಪಾಯಿಂಟ್ನ ನೆನ್ಪಿಟ್ಕೊಂಡಿರು. ನೆಕ್ಸ್ಟು 24 ಜನ ತೀರ್ಥಂಕರಿದ್ದಾರೆ. ಅದರಲ್ಲಿ 22 ಜನ ತೀರ್ಥಂಕರು ಪೌರಾಣಿಕ ವ್ಯಕ್ತಿಗಳಾಗಿರ್ತಾರೆ. ಸೊ 24ರಲ್ಲಿ 22 ಜನ ತೀರ್ಥಂಕರು ಏನಾಗಿರ್ತಾರೆ, ಪೌರಾಣಿಕ ವ್ಯಕ್ತಿಗಳಾಗಿರ್ತಾರೆ. ತೀರ್ಥಂಕರ ಅಂತ ಅಂದರೆ ಪವಿತ್ರ ಉಪದೇಶ ನೀಡುವವರು ಅಥವಾ ಜೈನ ಪ್ರವಾದಿ ಅಂತ ಹೇಳ್ತಾ ಹೋಗ್ತೀವಿ. ಸೊ ನೆಕ್ಸ್ಟು ಜೈನ ಧರ್ಮದ ಚಿಹ್ನೆ ಯಾವುದಾಗಿತ್ತು ಅಂದರೆ ಸ್ವಸ್ತಿಕ್, ಅಂದರೆ ಸ್ವಸ್ತಿಕ್ ಮತ್ತು ಅಭಯ ಹಸ್ತ ಅಂತ ಹೇಳ್ತೀವಿ. ಸೊ ನೆಕ್ಸ್ಟು ಪೂಜಾ ಸ್ಥಳ ಯಾವುದಾಗಿತ್ತು ಅಂದರೆ ಬಸದಿ ಅಂತ ಹೇಳ್ತೀವಿ. ಸೊ ನೆಕ್ಸ್ಟು ಋಷಭನಾಥ ಬಗ್ಗೆ ತಿಳ್ಕೊತಾ ಹೋಗೋಣ. ಇದು ವೆರಿ ಇಂಪಾರ್ಟೆಂಟ್, ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ಋಷಭನಾಥ ಅವರು ಮೊದಲ ತೀರ್ಥಂಕರಾಗಿರ್ತಾರೆ. ಜೈನ ಧರ್ಮದ ಮೊದಲ ತೀರ್ಥಂಕರ ಯಾರಾಗಿರ್ತಾರೆ ಅಂದರೆ ಋಷಭನಾಥ ಅಂತ ಹೇಳ್ತೀವಿ. ಇವರನ್ನು ಆದಿ ಗುರು ಅಥವಾ ಆದಿ ಬ್ರಹ್ಮ ಅಂತ ಕೂಡ ಕರೀತಾ ಹೋಗ್ತಾರೆ. ತಂದೆ ಅಂತ ಬಂದರೆ ನಬಿರಾಯ, ತಾಯಿ ಶರಮಿಸ್ತ, ಮಕ್ಕಳು ಭರತ ಮತ್ತು ಬಾಹುಬಲಿ, ಚಿಹ್ನೆ ವೃಷಭ ಎತ್ತು ಅಂತ ಕೂಡ ಹೇಳ್ತಾರೆ. ಅದನ್ನು ಜಾತಿ ಪದ್ಧತಿ ಖಂಡಿಸಿ ಸಮಾನತೆ ಪ್ರತಿಪಾದನೆ ಮಾಡ್ತಾ ಹೋಗ್ತಾರೆ. ಪ್ರಾಣಿ ಬಲಿ ಮತ್ತು ಯಜ್ಞ ಯುಗಾದಿಗಳಿಗೆ ವಿರೋಧ ಮಾಡ್ತಾ ಹೋಗ್ತಾರೆ. ಸೊ ನೆಕ್ಸ್ಟು ಅಹಿಂಸಾ ತತ್ವವನ್ನು ಪ್ರಬಲವಾಗಿ ಪ್ರತಿಪಾದಿಸಿದ ಇವರು ಸಕಲ ಜೀವರಾಶಿಗೂ ಮತ್ತು ಗಿಡ ಮರ ಬಳ್ಳಿಗೂ ಅಹಿಂಸಾ ತತ್ವ ಅನ್ವಯ ಮಾಡ್ತಾ ಹೋಗ್ತಾರೆ. ಸೊ ನೆಕ್ಸ್ಟು ಪಾರ್ಶ್ವನಾಥ ಅಂತ ಹೇಳ್ತೀವಿ. ಇವರು 23ನೇ ತೀರ್ಥಂಕರ. ಸೊ ನೋಡಿ ಫ್ರೆಂಡ್ಸ್, ಮೊದಲನೇ ತೀರ್ಥಂಕರ ಯಾರಾಗಿರ್ತಾರೆ, 23ನೇ ತೀರ್ಥಂಕರ ಯಾರಾಗಿರ್ತಾರೆ, ಮತ್ತು 24ನೇ ತೀರ್ಥಂಕರ ಯಾರಾಗಿರ್ತಾರೆ. ಈ ಮೂರು ಕೂಡ ವೆರಿ ಇಂಪಾರ್ಟೆಂಟ್ ಅಂತಲೇ ಹೇಳ್ಬೋದು. ಸೊ ಪಾರ್ಶ್ವನಾಥ ಅಂತ ಬಂದಾಗ ಇವರು 23ನೇ ತೀರ್ಥಂಕರ ಆಗಿರ್ತಾರೆ. ಜನನ ಅಂತ ಬಂದರೆ ಕ್ರಿಸ್ತಪೂರ್ವ 850 ಅಂತ ಹೇಳ್ತೀವಿ. ತಂದೆ ಅಂತ ಬಂದರೆ ಅಶ್ವಸೇನ ಅಂತ ಹೇಳ್ತೀವಿ, ಅಂದರೆ ಬನಾರಸನ ಕಾಶ್ಯ ರಾಜ ಅಂತ ಕೂಡ ಹೇಳ್ತಾ ಹೋಗ್ತಾರೆ. ತಾಯಿ ಅಂತ ಬಂದರೆ ಪ್ರಭಾವತಿ. ಇವರು 30ನೇ ವಯಸ್ಸಿನಲ್ಲಿ ಸಂಸಾರ ತ್ಯಜಿಸಿ ತಪಸ್ಸು ಆಚರಿಸಿ ಕವಲೇನ್ ಜ್ಞಾನವನ್ನು ಪಡೆದುಕೊಳ್ತಾರೆ. ಸೊ ನೆಕ್ಸ್ಟು ಜಾಕೋಬಿ ಅವರ ಪ್ರಕಾರ ಪಾರ್ಶ್ವನಾಥ ಅವರೇ ಜೈನ ಧರ್ಮದ ಸ್ಥಾಪಕರು ಅಂತ ಹೇಳ್ತಾರೆ. ಸೊ ಇದೊಂದು ಪಾಯಿಂಟ್ ನೆನ್ಪಿಟ್ಕೊಂಡಿರಿ. ಜಾಕೋಬಿ ಅವರ ಪ್ರಕಾರ ಪಾರ್ಶ್ವನಾಥ ಅವರೇ ಜೈನ ಧರ್ಮದ ಸ್ಥಾಪಕರು ಅಂತ ಹೇಳ್ತಾರೆ. ಬಟ್ ಕ್ವಶನ್ನು ಎಷ್ಟೊಂದು ಸಲ ಕನ್ಫ್ಯೂಷನ್ ಆಗಿದ್ದಾರೆ, ಜೈನ ಧರ್ಮದ ಸ್ಥಾಪಕರು ಯಾರು ಅಂತ. ಸೊ ಅದನ್ನ ಲಾಸ್ಟಲ್ಲಿ ಹೇಳ್ತೀನಿ, ಯಾರು ಸ್ಥಾಪಕರು, ನಿಜವಾದ ಸ್ಥಾಪಕರು ಯಾರು ಅಂತ ನೋಡ್ತಾ ಹೋದ್ರೆ. ಸೊ ಚಿಹ್ನೆ ಅಂತ ಬಂದರೆ ಸರ್ಪ ಅಂತ ಹೇಳ್ತೀವಿ. ಬೋಧನೆಗಳು ಅಂತ ಬಂದರೆ ಸತ್ಯ, ಅಹಿಂಸೆ, ಮತ್ತು ಆಸ್ತೇಯ, ಮತ್ತು ಅಪರಿಗ್ರಹ ಅಂತ ಹೇಳ್ತೀವಿ. ಸೊ ನೆಕ್ಸ್ಟು ವರ್ಧಮಾನ ಮಹಾವೀರ, ವೆರಿ ಇಂಪಾರ್ಟೆಂಟ್ ಅಂತಲೇ ಹೇಳ್ಬೋದು. ಇವರು 24ನೇ ತೀರ್ಥಂಕರ. ಸೊ ಆಲ್ರೆಡಿ ಹೇಳಿದ್ದೀನಿ, ಮೊದಲನೇ ತೀರ್ಥಂಕರ ಬಗ್ಗೆ ಮತ್ತು 23ನೇ ತೀರ್ಥಂಕರ ಬಗ್ಗೆ ಮತ್ತು 24ನೇ ತೀರ್ಥಂಕರ ಬಗ್ಗೆ ನೀವು ತಿಳ್ಕೊಂಡೇ ಇರಬೇಕು, ಯಾಕಂದರೆ ಇವರೇ ಇಂಪಾರ್ಟೆಂಟ್ ಅಂತ ಹೇಳ್ಬೋದು. ಸೊ ಇವರು ಜೈನ ಧರ್ಮದ ನಿಜವಾದ ಸ್ಥಾಪಕ. ನೋಡಿ ಫ್ರೆಂಡ್ಸ್, ಆಲ್ರೆಡಿ ಹೇಳಿದೆ, ಜೈನ ಧರ್ಮದ ನಿಜವಾದ ಸ್ಥಾಪಕರು ಯಾರು ಅಂತ ಬಂದರೆ ವರ್ಧಮಾನ ಮಹಾವೀರ ಅಂತ ಹೇಳ್ತೀವಿ. ಸೊ ಎಷ್ಟೊಂದು ಸಲ ಎಕ್ಸಾಮಲ್ಲಿ ಕನ್ಫ್ಯೂಷನ್ ಆಗಿದ್ದಾರೆ. ಸೊ ಇಲ್ಲೇನು ಹೇಳ್ತಾನೆ, ಜಾಕೋಬಿ ಅವರ ಪ್ರಕಾರ ಪಾರ್ಶ್ವನಾಥ ಅವರೇ ಜೈನ ಧರ್ಮದ ಸ್ಥಾಪಕರು ಅಂತ ಹೇಳ್ತಾರೆ. ಯಾರ ಪ್ರಕಾರ? ಜಾಕೋಬಿ ಅವ್ರ ಪ್ರಕಾರ. ಬಟ್ ನಿಜವಾದ ಸ್ಥಾಪಕರು ಯಾರು ಅಂತ ಬಂದರೆ ವರ್ಧಮಾನ ಮಹಾವೀರ ಅಂತ ಹೇಳ್ತಾರೆ. ಇವ್ರ ಜನನ ಕ್ರಿಸ್ತಪೂರ್ವ 599, ವೈಶಾಲಿ ಸಮೀಪದ ಕುಂದ ಗ್ರಾಮ ಅಥವಾ ಕುಂಡಲಪುರ ಅಂತ ಹೇಳ್ತೀವಿ. ತಂದೆ ಅಂತ ಬಂದರೆ ಸಿದ್ಧಾರ್ಥ, ಇವರು ಜ್ಞಾತ್ರಿಕ ಎಂಬ ಕ್ಷತ್ರಿಯ ಕುಲವೊಂದರ ಮುಖ್ಯಸ್ಥರಾಗಿರ್ತಾರೆ. ತಾಯಿ ಅಂತ ಬಂದರೆ ತ್ರಿಶಾಲಾದೇವಿ, ಇವರು ಲಿಚ್ಛವಿಗಳು ಎಂಬ ಕುಲಕ್ಕೆ ಸೇರಿದಳು ಅಂತ ಹೇಳ್ತಾ ಇರ್ತಾರೆ. ನೆಕ್ಸ್ಟು ಹೆಂಡತಿ ಅಂತ ಬಂದರೆ ಯಶೋಧ, ಮಗಳು ಅಂತ ಬಂದರೆ ಪ್ರಿಯದರ್ಶಿನಿ, ಮತ್ತು ಅಳಿಯ ಅಂತ ಬಂದರೆ ಜಮಾಲಿ ಅಂತ ಹೇಳ್ತೀವಿ. ನೆಕ್ಸ್ಟು ಮಹಾವೀರನು ತನ್ನ 30ನೇ ವಯಸ್ಸಿನಲ್ಲಿ ಸಂಸಾರ ತ್ಯಜಿಸಿದರು. ಸೊ 30ನೇ ವಯಸ್ಸಿನಲ್ಲಿ ಸಂಸಾರವನ್ನು ತ್ಯಜಿಸಿದರು. 13 ವರ್ಷಗಳ ಸ್ವದೇಹಿ ದಂಡನೆ ಮತ್ತು ಆಳವಾದ ಜ್ಞಾನ ಮಾಡಿರ್ತಾರೆ. ಸೊ ಎಷ್ಟು ವರ್ಷ? 13 ವರ್ಷಗಳ ಕಾಲ. ನೆಕ್ಸ್ಟು ಚಿಹ್ನೆ ಅಂತ ಬಂದರೆ ಸಿಂಹ ಅಂತ ಹೇಳ್ತೀವಿ. ಸೊ ಈ ಚಿಹ್ನೆಗಳು ಕೂಡ ಇಂಪಾರ್ಟೆಂಟ್ ಆಗಿರುತ್ತೆ, ದಯವಿಟ್ಟು ತಿಳ್ಕೊಳ್ಳಿ.
ನೆಕ್ಸ್ಟು ಜ್ಞಾನೋದಯ ಯಾವಾಗಾಯಿತು ಅಂತ ನೋಡ್ತಾ ಹೋದರೆ 43ನೇ ವಯಸ್ಸಿನಲ್ಲಿ ವೈಶಾಖ ಮಾಸದ 10ನೇ ದಿನ ಬಿಹಾರದ ಜೃಂಬಿಕಾ ಗ್ರಾಮದಲ್ಲಿ ರುಜುಪಾಲಕ ನದಿಯ ದಡದಲ್ಲಿ ಸಾಲ ಮರದ ಕೆಳಗೆ ಜ್ಞಾನೋದಯವಾಗಿತ್ತು. ಸೊ ವೆರಿ ಇಂಪಾರ್ಟೆಂಟ್, ಜೃಂಬಿಕಾ ಬಿಹಾರದಲ್ಲಿ ಕಂಡುಬರ್ತಕ್ಕಂಥ ಜೃಂಬಿಕಾ ಗ್ರಾಮದಲ್ಲಿ ಇವರಿಗೆ ಜ್ಞಾನೋದಯ ಆಗ್ತದೆ. ಸೊ ನೆಕ್ಸ್ಟು ಕೈವಲ್ಯ ಅಂತ ಬಂದರೆ ಸುಪ್ರೀಂ ನಾಲೆಜ್ ಅಂತ ಕೂಡ ಕರೀತಾ ಇರ್ತಾರೆ ಎಂಬ ಅತ್ಯುನ್ನತ ಜ್ಞಾನವನ್ನು ಪಡೆದು ಜೀನಾನಾದರು ಅಂತ ಹೇಳ್ತೀವಿ. ಸೊ ಯಾವ ಒಂದು ಜ್ಞಾನವನ್ನು ಪಡಿತಾರೆ ಅಂತ ಬಂದರೆ ಕೈವಲ್ಯ ಅಂತ ಹೇಳ್ತೀವಿ. ಜೀನ ಎಂದರೆ ಪ್ರಾಪಂಚಿಕ ಸುಖ ದುಃಖಗಳನ್ನು ಹತ್ತಿಕ್ಕಿದವನು, ಅಂದರೆ ರಾಗ ದ್ವೇಷಗಳನ್ನು ಗೆದ್ದವನು ಅಂತ ಹೇಳ್ತಾ ಹೋಗ್ತಾರೆ. ಸೊ ನೆಕ್ಸ್ಟ್ ಮಹಾವೀರನು 30 ವರ್ಷಗಳ ಕಾಲ ರಾಜಗೃಹ, ಚಂಪ, ಅಂಗ, ಮಗಧ, ಮಿಥಿಲ ಮತ್ತು ಕೋಶಲ ರಾಜ್ಯಗಳಲ್ಲಿ ಸುತ್ತಾಡಿ ಧರ್ಮ ಪ್ರಚಾರ ಮಾಡಿರ್ತಾರೆ. ಸೊ ನೆಕ್ಸ್ಟು ನಿರ್ವಾಣ ಅಂತ ಬಂದರೆ BC 527 ರಾಜಗೃಹ ಸಮೀಪದ ಪಾವ ಅಂತ ಹೇಳ್ತೀವಿ. 72ನೇ ವಯಸ್ಸಿನಲ್ಲಿ ನಿಧಾನ ಹೊಂತಾರೆ. ಇವರು ನಿರ್ಮಾಣ ಹೊಂದಿದಾಗ 1400 ಜನ ಶಿಷ್ಯರಿರ್ತಾರೆ. ಸೊ 11 ಜನ ಪ್ರೀತಿಯ ಶಿಷ್ಯರನ್ನು ಗಣಾಧರರು ಎನ್ನುವರು ಅಂತ ಹೇಳ್ತಾ ಹೋಗ್ತಾರೆ. ಸೊ ನೋಡಿ ಫ್ರೆಂಡ್ಸ್, ಇದಿಷ್ಟು ಇವತ್ತಿನ ಒಂದು ಕ್ಲಾಸ್ ಆಗಿದ್ದು. ದಯವಿಟ್ಟು ಏನಾದರೂ ತಪ್ಪಿದ್ದಲ್ಲಿ ಕ್ಷಮಿಸಿ ಅಂತ ಹೇಳ್ತಾ, ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಇನ್ನು ಮುಂದಿನ ದಿನಗಳಲ್ಲಿ ಹಲವಾರು ವಿಷಯಗಳ ಬಗ್ಗೆ ತಿಳಿತಾ ಹೋಗೋಣ. ಸೊ ಎಲ್ಲರಿಗೂ ಧನ್ಯವಾದಗಳು ಫ್ರೆಂಡ್ಸ್.